ಬಿಗ್ ಬಾಸ್ ಕನ್ನಡ 12ನೇ ಸೀಸನ್ನಲ್ಲಿ ರೀಓಪನ್ ಆಗುವ ಬಗ್ಗೆ ಇತ್ತೀಚೆಗೆ ದೊಡ್ಡ ಸುದ್ದಿಯಾಗಿತ್ತು. ಕೆಲ ದಿನಗಳ ಹಿಂದೆ ಜಾಲಿವುಡ್ ಸ್ಟುಡಿಯೋದಲ್ಲಿ ಪರಿಸರ ಮಾಲಿನ್ಯ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣದಿಂದ ಅಧಿಕಾರಿಗಳು ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದರು. ಇದರಿಂದ ಸ್ಪರ್ಧಿಗಳು ಹಾಗೂ ಸಿಬ್ಬಂದಿಗಳನ್ನು ರಾತ್ರೋರಾತ್ರಿ ಖಾಸಗಿ ರಿಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು ಮತ್ತು ಬಹುಶಃ ಶೋ ಮುಂದುವರಿಯುವುದಿಲ್ಲ ಎಂದು ಅಭಿಮಾನಿಗಳು ಆತಂಕಗೊಂಡಿದ್ದರು. ಆದರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ಇಂದು ಮನೆ ಬಾಗಿಲು ಮತ್ತೊಮ್ಮೆ ತೆರೆಯಾಗಿದೆ. ಕಲರ್ಸ್ ಕನ್ನಡ ವಾಹಿನಿಯು ಅಧಿಕೃತವಾಗಿ ಹೊಸ ಪ್ರೋಮೋ ಬಿಡುಗಡೆ ಮಾಡಿ ಬಿಗ್ ಬಾಸ್ ಶೋ ಮತ್ತೆ ಪ್ರಸಾರವಾಗಲಿದೆ ಎಂದು ಘೋಷಿಸಿದೆ. 17 ಮಂದಿ ಸ್ಪರ್ಧಿಗಳನ್ನು ಮುಂಜಾನೆ 4 ಗಂಟೆಗಿಂದ ಮನೆಗೆ ಮರಳಿ ಕರೆದುಕೊಂಡು ಹೋಗಲಾಗಿದೆ. ಕಾರಿನ ಗಾಜಿಗೆ ಕಪ್ಪು ಬಟ್ಟೆ ಹಾಕಿ ಅವರಿಗೆ ಹೊರಗಿನದ್ದು ಏನೂ ಕಾಣದಂತೆ ಸುರಕ್ಷಿತವಾಗಿ ಮನೆಗೆ ಸೇರಿಸಲಾಗಿದೆ. ಇತ್ತೀಚಿನ ಈ ವಿವಾದಕ್ಕೆ ಕಾರಣ ಜಾಲಿವುಡ್ ಸ್ಟುಡಿಯೋ ಪರಿಸರ ನಿಯಮಗಳನ್ನು ಪಾಲಿಸದಿದ್ದುದರಿಂದಾಗಿದ್ದು, ಜಿಲ್ಲಾಧಿಕಾರಿಗಳು 10 ದಿನಗಳ ಕಾಲಾವಕಾಶ ನೀಡಿದ್ದಾರೆ. ಈಗ ಬಿಗ್ ಬಾಸ್ ನಿರ್ವಾಹಕ, ಸ್ಟುಡಿಯೋ ಅಧಿಕಾರಿಗಳು, ಕಿಚ್ಚ ಸುದೀಪ್ ಹಾಗೂ ಸರಕಾರದ ಮಧ್ಯಸ್ಥಿಕೆಯಿಂದ ಬಿಕ್ಕಟ್ಟು ನಿವಾರಣೆಯಾಗಿದ್ದು, ಶೋ ಮತ್ತೆ ಆರಂಭವಾಗಿದೆ. ಮುಖ್ಯ ವಿವರಗಳು: ಮಾಲಿನ್ಯ ನಿಯಮ ಉಲ್ಲಂಘನೆ ಕಾರಣಕ್ಕೆ ಮೊದಲು ಬೇನ್ ಆಗಿತ್ತು. ಸ್ಪರ್ಧಿಗಳು ರಿಸಾರ್ಟ್ಗೆ ಶಿಫ್ಟ್ ಆಗಿದ್ದರು. ಅಧಿಕಾರಿಗಳು ಗೇಟ್ ಓಪನ್ ಮಾಡುತ್ತಿದ್ದಂತೆ 17 ಸ್ಪರ್ಧಿಗಳು ಮತ್ತೆ ಮನೆಗೆ ಮರಳಿದ್ದಾರೆ. ಇದೀಗ ಪ್ರತಿದಿನ ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಕನ್ನಡ 12 ಪ್ರಸಾರ ಮುಂದುವರಿಯುತ್ತದೆ ಎಂದು ಘೋಷಣೆಯಾಗಿದೆ. ಶೋ ಬ್ಯಾನ್ ಸಂಭ್ರಮದಲ್ಲಿ ಬಹಳಷ್ಟು ರಾಜಕೀಯ ನಾಟಕವೂ ನಡೆಯಿತು. ಇದು ಬಿಗ್ ಬಾಸ್ ಕನ್ನಡ 12 ರೀಓಪನ್ ಬಗ್ಗೆ ಇತ್ತೀಚಿನ ಘಟನೆಗಳ ಸರಳ ಹಾಗೂ ಸಮಗ್ರ ವಿವರಣೆ.